ಈ ವರ್ಷ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದವರು ಹಂಗೇರಿಯಾದ ಲೇಖಕ ಲಾಸ್ಲೋ ಕ್ರಾಸ್ನಹೊರ್ಕಾಯ್ ಅವರು. ಇದರ ಮೊದಲು 2002ರಲ್ಲಿ ಇದೇ ದೇಶದಿಂದ ಇನ್ನೊಂದು ಲೇಖಕ ಇಮ್ರೆ ಕರ್ತೆಸ್ ಅವರು ಈ ಪ್ರಶಸ್ತಿಯನ್ನು ಪಡೆದಿದ್ದರು. 1985ರಲ್ಲಿ ಅವರ ಮೊದಲ ಕಾದಂಬರಿ ಸಟಾನ್ ಟಾಂಗೋ ಪ್ರಕಟವಾಗಿತ್ತು. ಅವರ ಜೀವಮಾನದ ಸಾಹಿತ್ಯ ಸಾಧನೆಗಳಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅವರ ಕೃತಿಗಳಲ್ಲಿ ಸಾಹಿತ್ಯಿಕ ಅಂಶಗಳೊಂದಿಗೆ ದಾರ್ಶನಿಕ ಅಂಶಗಳು ಬೆಸೆದುಕೊಂಡಿರುವುದು ವಿಶೇಷ. ಅವರ ಬರವಣಿಗೆಯು ಸಾಮಾಜಿಕ ಮೌಲ್ಯಗಳ ಪತನ ಮತ್ತು ಅಪೋಕ್ಯಾಲಿಪ್ಸ್ ಅಥವಾ ವಿನಾಶದ ಭೀತಿಯ ಚಿತ್ರಣವನ್ನು ಕಟುಹಾಸ್ಯದ ಶೈಲಿಯಲ್ಲಿ ಅಭಿವ್ಯಕ್ತಿಸುತ್ತದೆ. ದೀರ್ಘವಾದ ಮತ್ತು ಸಂಕೀರ್ಣವಾದ ವಾಕ್ಯಗಳಲ್ಲಿ ನಿರೂಪಿಸುವುದು ಅವರ ವಿಶೇಷ. ಅವರ ಕೃತಿಗಳು ಮಾನವನ ಅರಿವಿನ ಮಿತಿ ಹಾಗೂ ಭಾಷೆಯ ಮಿತಿಗಳನ್ನ ವಿಸ್ತರಿಸುತ್ತವೆ. ನೊಬೆಲ್ ಪ್ರಶಸ್ತಿಯ ತೀರ್ಪುಗಾರರು ಹೇಳಿರುವಂತೆ ಅವರ ಕೃತಿಗಳು ಪರಿವರ್ತನಶೀಲತೆ ಮತ್ತು ಕಲಾತ್ಮಕತೆಯ ಶಕ್ತಿಯನ್ನು ಎತ್ತಿ ಹಿಡಿಯುತ್ತವೆ. ಪ್ರಶಸ್ತಿ ನೀಡುವ ಸ್ವೀಡಿಷ್ ಅಕಾಡೆಮಿಯು ವಿಶ್ವದಾದ್ಯಂತ ನಾಮನಿರ್ದೇಶನಗಳನ್ನ ಪ್ರತಿ ವರ್ಷದ ಆರಂಭದಲ್ಲಿ ಆಹ್ವಾನಿಸುತ್ತದೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಸಾಹಿತ್ಯ ಅಕಾಡೆಮಿ ಸಂಘಟನೆಗಳು, ಭಾಷಾ ಪ್ರಾಧ್ಯಾಪಕರು, ಹಿರಿಯ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಈ ನಾಮನಿರ್ದೇಶನಗಳನ್ನು ಮಾಡುತ್ತಾರೆ. ಮೇ ತಿಂಗಳಲ್ಲಿ ನಡೆಯುವ ಕಠಿಣ ಆಯ್ಕೆಯ ಮತ್ತು ಪರಿಶೀಲನೆಯ ನಂತರ ಈ ಪುರಸ್ಕಾರವನ್ನ ಸಾಮಾನ್ಯವಾಗಿ ಅಕ್ಟೋಬರ್ನಲ್ಲಿ ಘೋಷಿಸಲಾಗುತ್ತದೆ. ಅನುವಾದದ ಸಾಹಿತ್ಯವನ್ನ ಒಳಗಿನ ಮತ್ತು ಹೊರಗಿನ ಗಡಿಗಳಾಚೆ ತಲುಪಿಸುವುದು ಹೇಗೆ ಎಂಬುದನ್ನ ಕುರಿತು ಯೋಚಿಸುವ ಕಾಲ ಬಂದಿದೆ.